ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಬರ್ತಾ ಬಿಸ್ಲೆ ಘಾಟ್ ಅಂತ ಸಿಗುತ್ತೆ. ಆ ಘಾಟಲ್ಲಿರೋದು ಇದು ಘಾಟ್ ಸೆಕ್ಷನು. ಏನು ಗಾಡಿಗಳು ಜಾಸ್ತಿ ಬರಲ್ಲ. ಒಂದೊಂದು ಯಾವಾಗಾದ್ರೂ ಒಂದು ಗಾಡಿ ಆಪೋಸಿಟ್ ಬರ್ಬೋದು ಅಷ್ಟೇ. ಅಂದರೆ ಈ ರೂಟ್ ಆಲ್ಮೋಸ್ಟ್ ಯಾರೂ ಹೋಗಲ್ಲ. ಅದು ಧರ್ಮಸ್ಥಳದಿಂದ ಬಂದು ತಿರ್ಗಾ ರಿಟರ್ನು ನಾವು ಬೆಂಗಳೂರು ಸೈಡ್ಗೆ ಹೋಗ್ತಿರಲ್ಲ, ಆ ಕಡೆ ಆ ರೂಟಲ್ಲಿ ಬರ್ತಾ ಅಲ್ಲೊಂದು ಸರ್ಕಲ್ ಸಿಗುತ್ತೆ. ಸರ್ಕಲ್ ಹತ್ರ ರೈಟ್ ತೊಗೊಂಡ್ರೆ ನಿಮ್ಗೆ ಬಿಸ್ಲೆ ಘಾಟ್ ಸಿಗುತ್ತಿದ್ದು. ಈ ಘಾಟಲ್ಲೇ ನೋಡೋಕೆ ಮಾತ್ರ ಸೀನ್ರಿ ಎಲ್ಲ ಮಸ್ತಾಗಿ ಸಖತ್ತಾಗಿರುತ್ತೆ. ಏನು ಫುಲ್ ಎಲ್ಲ ಗ್ರೀನ್ರಿನೇ ಇರುತ್ತೆ. ಅಂದರೆ ಬಸ್ಸುಗಳೆಲ್ಲ ಅಷ್ಟು ಆಲ್ಮೋಸ್ಟ್ ಏನು ಬರಲ್ಲ. ಅಲ್ಲಿರೋರು ಮಾತ್ರ ಆ ಕಡೆ ಬಿಸ್ಲೆ ಘಾಟು ಆ ಕಡೆಯಿಂದ ಇದು ಘಾಟ್ ಸೆಕ್ಷನಿಂದ ಬರ್ತಾ ಇರ್ತಾರಲ್ಲ, ಅಂಥವ್ರು ಮಾತ್ರ ಗೊತ್ತಿರೋರು ಮಾತ್ರ ಒಂದು 20% ಜನ ಬರ್ತಾರೆ ಅಷ್ಟೇ. ಅದು ರೋಡ್ ಮಾತ್ರ ಒಂದು ಸ್ವಲ್ಪ ಹಾಳಾಗಿದೆ, ಆದರೆ ನಿಮ್ಗೆ ಸೀನ್ರಿ ನೋಡೋಕೆ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲ ಫುಲ್ಲು ಮರಗಳು ಫುಲ್ ಕವರ್ ಆಗಿಬಿಟ್ಟಿರುತ್ತೆ. ಈ ಆಗಸ್ಟಲ್ಲಂತೂ ಹೋದ್ರಂತೂ ಇಲ್ಲಿ ಕ್ಲೈಮೇಟ್ ಸಖತ್ತಾಗಿರುತ್ತೆ. ಫಾಗೆಲ್ಲ ರೋಡಲ್ಲೇ ಬರ್ತದೆ ನೋಡಿ. ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ನಿಮಗೆ. ಈ ದೇವಸ್ಥಾನದಲ್ಲೇ ಏನು ಕೋತಿಗಳು ಜಾಸ್ತಿ ಇರುತ್ತೆ. ಏನಾದ್ರು ತಿನ್ನೋಕೆ ಹಾಕಿದ್ರೆ ಓಡಿ ಬಂದು ನೋಡಿ ಹೆಂಗೆ ಇಸ್ಕೊಂಡು ಹೋಗುತ್ತೆ. ಬೇಜಾನಿರುತ್ತೆ ಇಲ್ಲಿ. ಅಲ್ಲಿ ಬಂದಾಗ ಎಲ್ಲ ನಿಲ್ಲಿಸ್ಬಿಟ್ಟು ಏನಾದ್ರು ತಿನ್ನೋಕೆ ಹಾಕ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟು ನೀವು ಯಾರಾದರೂ ಆ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಬಂದರೆ ಬಿಸ್ಲೆ ಘಾಟ್ ಅಂತ ಬನ್ನಿ, ಚೆನ್ನಾಗಿರುತ್ತೆ ನೋಡೋಕ್ಕೆ ಪ್ಲೇಸು. ಏನಂದರೆ ಒಂದು 45 ಮಿನಿಟ್ಸು ನಿಮಗೆ ಲೇಟ್ ಆಗುತ್ತೆ ಈ ರೂಟಲ್ಲಿ ಬಂದರೆ. ಈ ರೂಟಲ್ಲಿ ಏನಂದರೆ ಒಂದು ಸ್ವಲ್ಪ ಸಿಂಗಲ್ ರೋಡ್ ಅಲ್ವಾ, ಅದರಿಂದ ನಿಮಗೆ ಕಷ್ಟ ಆಗುತ್ತೆ. ಏನಂದರೆ ನೋಡಿಕೊಂಡು ಕ್ಲೀನಾಗಿ ಓಡಿಸ್ಕೊಂಬರ್ಬೋದು. ಆದರೆ ನಿಮಗೆ ಸೀನ್ರಿ ಆಮೇಲೆ ಬ್ಯಾಕ್ಗ್ರೌಂಡು ಎಲ್ಲ ಸಕ್ಕತ್ತಾಗಿರುತ್ತೆ. ಫೋಟೋಶೂಟಿಗೆ ಮಾತ್ರ ಮಸ್ತಾಗಿರುತ್ತೆ ಈ ಜಾಗ. ಓಕೆ, ಥ್ಯಾಂಕ್ ಯು, ಬಾಯ್.